ಹಾಯ್ ಹಲೋ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಫುಲ್ ಬಿಸಿಲಾಗಿದೆ. ಈಗ ಲಾಗ್ ಸ್ಟಾರ್ಟ್ ಮಾಡತ್ತೀವಿ. ಇವತ್ತ ನನ್ನ ಮಗನಿಗೆ ಕೇಕ್ ಬೇಕಾಗಿದೆ, ಸ್ಪೆಷಲ್ ಕೇಕ್ ಬೇಕಲ್ಲ ಅಂತನ. ಅದಕ್ಕೆ ಮನ್ಯಾಗ ಒಂದ್ಸತಿ ಟ್ರೈ ಮಾಡೋಣ ಅಂತ ಹೇಳಿ ಬಿಸ್ಕೆಟ್ ಕೇಕ್ ಮಾಡತ್ತೀನಿ. ಇಲ್ಲಿ ನಾವು ಬಾರ್ಬಾನ್ ಬಿಸ್ಕೆಟ್ ತಗೊಂಡಿವಿ. ಯಾಕಂದ್ರೆ ಸ್ವಲ್ಪ ಬ್ರೌನ್ ಕಲರ್ ಬೇಕಂದ್ರೆ ನಿಮ್ಗೆ ಬ್ರೌನ್ ಕಲರ್ ಹ್ಯಾಪಿ ಆಗಲಿ ಬಾರ್ಬಾನ್ ಆಗಲಿ ಈ ತರ ಬಿಸ್ಕೆಟ್ ತಗೊಂಡ್ರೆ ಚಲೋ ಅನಿಸ್ತದ. ಈಗ ಕೇಕ್ ಮಾಡ್ಕೊಳ್ಳೋಣತ್ರಿ. ನಾನು ಇದ್ರೊಳಗಿನ ನೋಡ್ರಿ ಈ ತರ ಕ್ರೀಮ್ ಎಲ್ಲ ತೆಗೆದಿಟ್ಕೊಂಡಿನಿ. ಕ್ರೀಮ್ ಇರುತ್ತೆ, ಕ್ರೀಮ್ ಕೇಕ್ ಇವು, ಕ್ರೀಮ್ ಬಿಸ್ಕೆಟ್ ಇವು. ಅದಕ್ಕೆ ಇವೆಲ್ಲ ತಕ್ಕೊಂಡು ಇಟ್ಕೊಂಡಿನಿ ಕ್ರೀಮ್ ಎಲ್ಲ. ಈಗ ಇದು ಮಿಕ್ಸರ್ ಹಾಕೊಳ್ಳೋಣತ್ತ. ಈಗ ಇದು ಗಿರ್ ಅನ್ಸ್ಕೊಂಡ್ಬರ್ ಮತ್ತು ಒಂದೆರಡು ಇದು ಹೆಂಗ್ ಗ್ರೈಂಡ್ ಮಾಡ್ಕೊಂಡಿವ್ರಿ. ಗ್ರೈಂಡ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಹಾಲು ಹಾಕೊಳ್ಳು. ಮತ್ತೆ ಹಾಲು ಹಾಕೊಂಡು ಬೀಟ್ರಲ್ಲಿ ಹಿಂಗೆ ಸ್ವಲ್ಪ ಬೀಟ್ ಮಾಡೋಣ. ಇದು ಗಟ್ಟಿ ನೋಡ್ಕೋರಿ. ಇನ್ನೊಂದು ಸ್ವಲ್ಪ ಹಿಡಿತಾ ಇದ್ರೊಳಗೆ ಹಾಲು ಇನ್ನೊಂದು ಸ್ವಲ್ಪ ಹಾಕು. ಮತ್ತೆ ಭಾಳ ಅಳಸನು ಆಗ್ಬಾರ್ದು, ಭಾಳ ಗಟ್ಟಿನೂ ಆಗ್ಬಾರ್ದು ನೋಡ್ರಿ. ಇದು ಇಲ್ಲಿ ಇದು ಆಲ್ರೆಡಿ ಶುಗರ್ ಎಲ್ಲ ಇರ್ತೈತಿ ಅದ್ರೊಳಗೆ. ಯಾಕಂದ್ರೆ ಈಗ ಬಾರ್ಬಾನ್ ಬಿಸ್ಕೆಟ್ ಅದಾವ, ಮೊದಲೇ ಮ್ಯಾಗ ಶುಗರ್ ಹಚ್ಚಿರ್ತಾರ. ಅದಕ್ಕೆ ಸ್ವಲ್ಪ ಹಾಕೊಳ್ಳೋಣ ಲೈಟಾಗೆ, ಒಂದು ಸ್ಪೂನ್ ಹಾಕೊಳ್ಳಿ ಬೇರೆ. ಇಲ್ಲಿ ನೋಡ್ರಿ ಬೊಗೋಣಿಗೆ ಸ್ವಲ್ಪ ತುಪ್ಪ ಹಾಕೊಂಡು ಸ್ವಲ್ಪ ಲೈಟಾಗೆ. ನೀವು ಎಣ್ಣೆ ಅಂದ್ರೆ ಎಣ್ಣೆ ಹಚ್ಕೋಬೋದು, ತುಪ್ಪ ಅಂದ್ರೆ ತುಪ್ಪ, ಯಾವ್ದು ಬೇಕಾದ್ರೆ ಹಚ್ಕೋಬೋದು, ನಡೀತದ. ಇಲ್ಲಾಂದ್ರೆ ಹತ್ಕೊಂಡ್ಬಿಡ್ತದೆ. ಹಾ ನಾನು ಏನ್ ಬೇಕು ನಿನಗ? ಏನ್ ಬೇಕು? ಎಸ್ ವೇಟ್ ಮಾಡತ್ತಲ್ಲ. ಒಂದು 15 ಮಿನಿಟ್ಸ್ ಇರೋಪ್ಪ. ಒಂದು ಸ್ವಲ್ಪ ಅಂದ್ರೆ ಈಗ ಇದಕ್ಕ ತುಪ್ಪ ಹಚ್ಕೊಂಡಿವ್ರಿ. ಇದು ರೆಡಿ ಮಾಡ್ಕೊಂಡದ್ದು ಇದ್ರೊಳಗ ಹಾಕೊಂಡ್ಬಿಡು. ಮತ್ತ ಹಾಕ್ತಿರು, ಹಾಕಿ ಮತ್ತೆ ಇದು ಕ್ರೀಮ್ ಹಾಕೋ. ಸುಮ್ಮಿರು. ಇಲ್ಲಿ ನೋಡ್ರಿ ಒಂದ್ ಇನ್ನೂ ಪ್ಯಾಕೆಟ್ ತಗೊಂಡಿನಿ. ಇದು ಕಟ್ ಮಾಡಿ ಇದ್ರೊಳಗ ಹಾಕೊಳ್ಳು. ಮತ್ತ ನಿಂಗೂ ಕೊಡ್ತದ ಬಂಗಾರಿ. ಸ್ವಲ್ಪ ಹಾಲು ಹಾಕೊಳ್ಳು. ಮತ್ತೆ ಅಷ್ಟೇ. ಈಗ ಇದು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋ. ಮತ್ತ ಒಳಗೆ ಇಟ್ಕೊಂಡು ಸಣ್ಣ ಸ್ಟ್ಯಾಂಡ್ ಇದು ಸ್ಟ್ಯಾಂಡ್ ಇಲ್ಲಾಂದ್ರೆ ಈ ತರ ಇಟ್ಕೋಬಹುದು. ಇದು ನೋಡ್ರಿ ಈ ತರ ಮ್ಯಾಗ್ ಇಟ್ಟಿನಿ. ಈಗ ಅದ್ರ ಮ್ಯಾಗ ಒಂದು ಮುಚ್ಚು. ಮತ್ತ ನೋಡ್ರಿ ಇಲ್ಲಿ ಇದ್ರ ಮ್ಯಾಗ ಒಂದು ಮುಚ್ಕೊಳ್ಳೋನು. ಮತ್ತ ಇದ್ರ ಮ್ಯಾಗ ಫುಲ್ ಕ್ಲೋಸ್ ಮಾಡ್ಬೇಕು. ಇದು ಒಂದು 30 ಮಿನಿಟ್ಸ್ ತರ ಲೋ ಫ್ಲೇಮ್ ಒಳಗ ಕುದಿಬೇಕು. ಆಮೇಲೆ ಹಾಯ್ ಪಾಪಾ, ಹಾಯ್ ಮಾಡು. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ರೋಸ್ ತಗೊಂಬಂದಿದ್ದೀರಿ. ನನ್ನ ಮಗ ನೋಡ್ರಿ ವಿಡಿಯೋ ಮಾಡ್ಯಾನ. ನೋಡೋಣ್ರಿ ಇದು 20-25-30 ಮಿನಿಟ್ಸ್ ಆಗ್ಯದ. ತೆಗಿಯಮಂತ ನೋಡಮ್ ಹೆಂಗಾಗ್ಯದ. ನೋಡು
ನೋಡ್ರಿ ಈ ಥರ ಆಗ್ಯದ. ಇದನ್ನ ಆಗ್ಯದಿಲ್ಲ ಅನ್ನೋದು ಚುಚ್ಚಿ ನೋಡ ಮತ್ತು ವಾವ್ ಆಗೈತಿ ನೋಡ್ರಿ. ಇದು ಏನೋ ಅಂಟ್ಕೊಂಡಿಲ್ಲ, ಆಗೈತಿ. ಇದು ಮಸ್ತ್ ಕೇಕ್ ರೆಡಿ ಆಗ್ಯದ. ಈಗ ತೆಗಿಯಮತ್ತೀಗ ಮತ್ತೀಗ ಅದನ್ನ ನೋಡ್ರಿ. ಇದೆಲ್ಲ ಫಸ್ಟ್ ಹಿಂಗೆ ಸೈಡಿಗೆ ಹಿಂಗೆ ಹಾಕಿ ಹಿಂಗೆ ತಗೊಂಡ್ರಿ ನೀಟಾಗಿ. ಆಲ್ರೆಡಿ ಅದು ಬರ್ತದೆ ಅದು ತಾನೇ. ಕೇಕ್ ಹಾಕೊಳ್ಳೋ ಮಾತ್ರ ಒಂದು ಪ್ಲೇಟ್ ಒಳಗೆ. ಏನೋ ಒಂಥರ ಬಂದದ, ಕೇಕ್ ರೆಡಿ ಆಗಿದೆ ನೋಡ್ರಿ. ಈ ಥರ ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡು ಇವನ್ನ ಮೆಲ್ಟ್ ಮಾಡೀನಿ. ಮೆಲ್ಟ್ ಮಾಡಿ ಇದ್ರ ಮ್ಯಾಗ ಈ ಥರ ಹಾಕೊಂಡು ಮತ್ತು ಅವ್ರಿಗೆ ಇಷ್ಟ ಅಂತೀನಿ ಮನ್ಯಾಗ. ನೋಡ್ರಿ ಇದು ಅದ್ರದ್ದು ಬಾರ್ಬನ್ ಬಿಸ್ಕೆಟ್ದು ಕ್ರೀಮ್ ಉಳಿದಿತ್ತಲ್ಲ, ಈ ಥರ ಎಲ್ಲ ಡೆಕೋರೇಷನ್ಗೆ ರೌಂಡ್ ಮಾಡಿ ಇಟ್ಕೊಂಡಿನಿ. ಇವೆಲ್ಲ ಕಡೆ ಒಂದೊಂದು ಇಟ್ಟು ಡೆಕೋರೇಷನ್ ಮಾಡೋ. ಮತ್ತು ನೋಡ್ರಿ ಎಷ್ಟು ಮಸ್ತ್ ಆಗ್ಯದ ನಮ್ದು ಚಾಕ್ಲೇಟ್ ಕೇಕ್. ಕೊಡ್ತೀವಿ, ಕಟ್ ಮಾಡ್ಕೊಡ್ತೀವಿ. ಟೇಸ್ಟ್ ನೋಡೋಬ್ರಿ ಹೆಂಗಿರ್ತದ ಬರ್ರಿ. ವಾವ್ ಕೇಕ್ ಇಸ್ ಡನ್. ಸೂಪರ್. ಹೆಂಗೈತೆ ದನ್ ಅವ್ರು ತಿರ್ತೀರಿ ಫಸ್ಟ್. ಕಟ್ ಮಾಡ್ರಿ ಇಬ್ರು ಹಿಡ್ಕೊಳ್ಳಿ. ಕಸಿ ತುಂಬ ಈ ಕಡೆ ಕಟ್ ಮಾಡಿ ಮಾಡಿ ತಿನ್ನಿಸ್ರಿ. ಇಬ್ರು ಹೋಗ್ಬೇಕು, ಅವ್ರು ತಿನ್ನಿಸ್ಕೋರಿ. ಅಕ್ಷತಕೈತಿ ತಿನ್ಸು. ಪೂರ್ವಿ ತಮ್ಮ ತಿನ್ಸು. ಹ್ಯಾಪಿ ಬರ್ಡೇ ಗುಡ್. ನೋಡ್ತೇವ ರಾಜ. ಇವ್ರು ಪಾಪ ಬಂದ್ರು. ಇದು ತಿನ್ಸೋರಿ. ಇದು ನೋಡ್ರಿ ಕೇಕ್ ಹೆಂಗಾಗ್ಯದ ನೋಡ್ರಿ, ಎಷ್ಟು ಸಾಫ್ಟ್, ಎಷ್ಟು ಭಾರಿ ಆಗ್ಯದ ಕೇಕ್. ನೀವು ಒಂದ್ಸತಿ ಟ್ರೈ ಮಾಡ್ರಿ. ನೋಡ್ರಿ ಇಲ್ಲಿ ಕೇಕ್ ಹೆಂಗೆ ಹೊಡ್ಲಿಕ್ಕತ್ತಾರ ಇವರು.